ಹಲೋ, ವೆಲ್ಕಮ್ ಬ್ಯಾಕ್ ಟು ನತಾಶಾ ಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಇದ್ದೀವಿ. ಈ ದೇವಸ್ಥಾನ ನಿಮ್ಮ ಎಲ್ಲಾ ವಿಷಯ ಯಾವುದೇ ಇದ್ರೂ ಪೂರ್ಣಗೊಳಿಸೋಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದು ಕಾಯಿ ಕಟ್ತಾರೆ. ಇದನ್ನ ಸಂಪೂರ್ಣ ಪೂರ್ಣ ಫಲ ಅಂತ ಕರೀತಾರೆ. ಈ ದೇವಸ್ಥಾನ ಇರೋದು ಗಿರಿನಗರ ಹತ್ರ ಇರೋ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮ ಹತ್ರ ಇರೋದು. ಈ ಪೂರ್ಣ ಫಲದ ಸಂಪೂರ್ಣ ಇನ್ಫಾರ್ಮೇಶನ್ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್ ಫುಲ್ ವಿಡಿಯೋ. ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ನೀವು 40 ಫೀಟ್ ಟಾಲ್ ಹನುಮಾನ್ ಐಡಲ್ ನ ನೋಡಬಹುದು. ಅಂಡ್ ಇದು ಮೊನೊಲಿಥಿಕ್ ಐಡಲ್. ಈ ಐಡಲ್ ಪಕ್ಕದಲ್ಲೇ ಒಂದು ಚಿಕ್ಕ ಹನುಮಂತನ ವಿಗ್ರಹ ಕೂಡ ನೀವು ನೋಡಬಹುದು. ಸೊ ಈ ದೇವಸ್ಥಾನದ ಎಂಟ್ರೆನ್ಸ್ ಪಕ್ಕ ರೈಟ್ ಸೈಡ್ ಅಲ್ಲಿ ನಿಮಗೆ ಕೌಂಟರ್ ಕಾಣಿಸುತ್ತೆ. ಇಲ್ಲಿ ನೀವು ಪೂರ್ಣ ಫಲ ಸಂಕಲ್ಪದ್ದು ತೆಂಗಿನಕಾಯಿನ ತಗೋಬೇಕಾಗುತ್ತೆ. ಈ ದೇವಸ್ಥಾನ ಬಂದು ಆಕ್ಟಗನಲ್ ಶೇಪ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂಡ್ ಈ ದೇವಸ್ಥಾನದಲ್ಲಿ ನೀವು ಒಳಗಡೆ ಹೋದಾಗ ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ನೀವು ಅಲ್ಲಿ ರಾಮಾಯಣದ ಕೆಲವು ಭಾಗಗಳನ್ನ ನೋಡ್ಬೋದು. ಈ ದೇವಸ್ಥಾನ ಯಾವ ರೀತಿ ಕಟ್ಟಿದ್ದಾರೆ ಅಂದ್ರೆ, ಒಳಗಡೆ ನೀವು ಬೆಳಗಿನ ಜಾವ ಬಂದ್ರೆ ಅಥವಾ ಬೆಳಿಗ್ಗೆ ಹೊತ್ತು ಟೈಮಲ್ಲಿ ಬಂದ್ರೆ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ದೇವ್ರ ಮೇಲೆ ಬೀಳ್ಬೇಕು. ಆ ರೀತಿ ಆಕ್ಟಗನಲ್ ಶೇಪ್ ಅಲ್ಲಿ ಕಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಬರೀ ಆಂಜನೇಯ ಮಾತ್ರ ಅಲ್ಲ, ಅವ್ರ ಜೊತೆಗೆ ಶಿವ, ಗಣೇಶ ಹಾಗೂ ಅನಘಾದೇವಿ ಜೊತೆಗೆ ದತ್ತಾತ್ರೇಯ ಸ್ವಾಮಿ ಅವರನ್ನು ಕೂಡ ನೀವು ನೋಡ್ಬೋದು. ಈ ದೇವಸ್ಥಾನಕ್ಕೆ ಭಕ್ತರು ಬ್ಲೆಸ್ಸಿಂಗ್ಸ್ ಮಾತ್ರ ಅಲ್ಲದೆ ಅವರ ವಿಶಸ್ ಫುಲ್ಫಿಲ್ಮೆಂಟ್ ಕೂಡ ಬರ್ತಾರೆ. ಸೊ ಪೂರ್ಣ ಫಲ ಸಂಕಲ್ಪ ಅಂದ್ರೆ 16 ದಿನ ನೀವು ಮಾಡುವಂತ ವ್ರತ. ಪೂರ್ಣಫಲ ಸಂಕಲ್ಪದಲ್ಲಿ ನೀವು ಫಸ್ಟ್ ಕೌಂಟರ್ಗೆ ಹೋಗಿ ತೆಂಗಿನಕಾಯಿ ತಗೋತೀರಾ. ಆ ಕಾಯಿ ಜೊತೆಗೆ ಒಂದು ದಾರ ಮತ್ತೆ ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಒಳಗೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯ ಒಂದು ಮಂತ್ರ ಇರುತ್ತೆ. ಆ ಮಂತ್ರನ ನಿಮಗೆ ಲಾಸ್ಟ್ ಅಲ್ಲಿ ನಾನು ತೋರಿಸ್ತೀನಿ, ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಸೊ ನೀವು ಇಷ್ಟು ತಗೊಂಡು ಆಚಾರ್ಯರ ಹತ್ರ ಹೋಗಿ ಕೂತ್ಕೊಂಡು ಅವ್ರು ಕೆಲವು ಶ್ಲೋಕ ಅಥವಾ ಮಂತ್ರನ ಹೇಳ್ತಾರೆ. ಅದನ್ನ ನೀವು ಪಠಿಸಿ ಹೇಳಿದ ನಂತರ ಅವರು ನಿಮ್ಗೆ ಅಕ್ಷತೆ ಕೊಡ್ತಾರೆ. ಆ ಅಕ್ಷತೆನ ತಗೊಂಡು ದೇವಸ್ಥಾನಕ್ಕೆ 3 ಟೈಮ್ಸ್ ಪ್ರದಕ್ಷಿಣೆ ಹಾಕ್ತಾರೆ. ಪ್ರದಕ್ಷಿಣೆ ಹಾಕಿದ ನಂತರ ನೀವು ಹೋಗಿ ಆ ಕಾಯಿನ ಆಲ್ಫಾಬೆಟಿಕಲ್ ವೈಸ್ ನಿಮ್ಗೊಂದು ಆಲ್ಫಾಬೆಟ್ ಕೊಟ್ಟಿರ್ತಾರೆ. ಆ ಆಲ್ಫಾಬೆಟ್ಗೆ ಹೋಗಿ ಕಾಯಿ ಕಟ್ಬಿಟ್ಟು ನಿಮ್ ಬೇಡಿಕೆ ಏನಿದೆಯೋ ಅದನ್ನ ಹೇಳ್ಕೊಂಡು ಆ ಅಕ್ಷತೆನ ಆ ಕಾಯಿ ಮೇಲೆ ಹಾಕಿ ಬರ್ತೀರ. ಸೊ ಇದು 16 ಡೇಸ್ ಸಂಕಲ್ಪ ಆಗಿರೋದ್ರಿಂದ ಈ 16 ಡೇಸ್ ಅಲ್ಲಿ ಯಾವ್ದಾದ್ರು 4 ಡೇಸ್ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ 16 ಟೈಮ್ ಪ್ರದಕ್ಷಿಣೆ ಹಾಕ್ಬೇಕು. ಸೊ ಪ್ರದಕ್ಷಿಣೆ ಹಾಕ್ಬೇಕು 4 ಡೇಸ್ ಅಲ್ವಾ. ಸೊ ಈ 4 ಡೇಸ್ ನೀವು ಹೇಗ್ ಮಾಡ್ಕೋಬಹುದು ಅಂದ್ರೆ, ಫಸ್ಟ್ ಡೇ ನೀವು ಕಾಯಿ ಕಟ್ಟಕ್ ಬಂದಿರ್ತೀರಲ್ಲ ಆ ದಿನಾನೇ 16 ಟೈಮ್ ಪ್ರದಕ್ಷಿಣೆ ಹಾಕ್ಬೋದು. ಸೊ ಇನ್ ಮಿಕ್ಕಿ 3 ಡೇಸ್, ಸೊ ಆ 3 ಡೇಸ್ ಈ 16 ಡೇಸ್ ಅಲ್ಲಿ ಆ ಮಿಕ್ಕಿ 3 ಡೇಸ್ ಅಲ್ಲಿ ಲಾಸ್ಟ್ 16 ಡೇ ಕಾಯಿ ಬಿಚ್ಚಕ್ ಬರ್ತಿರಲ್ಲ ಅವಾಗ ಕೂಡ 16 ಟೈಮ್ ಪ್ರದಕ್ಷಿಣೆ ಹಾಕ್ಬೇಕು. ನಂತರ ಈ ಮಧ್ಯ ಯಾವ್ದಾದ್ರು ಈ 16 ಡೇಸ್ ಇನ್ ಬಿಟ್ವೀನ್ 2 ದಿನ ಯಾವ್ದಾದ್ರು ಬಂದು 16 ಟೈಮ್ ಪ್ರದಕ್ಷಿಣೆ ಹಾಕಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಆ ಮಂತ್ರ ನಿಮ್ಗೆ ಏನ್ ಕಾರ್ಡಲ್ಲಿ ಕೊಟ್ಟಿರ್ತಾರೋ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಮಂತ್ರನ, ಅದನ್ನ ನೀವು ದಿನ 1 ಟೈಮ್ 16 ಡೇಸ್ ದಿನ 1 ಟೈಮ್ 108 ಟೈಮ್ಸ್ ಮನೇಲಿ ಹೇಳ್ಬೇಕಾಗುತ್ತೆ. ಸೊ ಲಾಸ್ಟ್ ಡೇ ಬಂದು ಕಾಯಿ ಬಿಚ್ಕೊಂಡು ಮತ್ತೊಮ್ಮೆ ಆಚಾರ್ಯರ ಹತ್ರ ಕೂತ್ಕೊಂಡು ಶ್ಲೋಕನ ಹೇಳಿ ಮನೆಗೆ ತಗೊಂಡೋಗಿ ಸಿಹಿ ಮಾಡಿ ಎಲ್ರಿಗೂ ಹಂಚ್ಬೇಕು. ಇದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಮಂತ್ರ. ತ್ವಮಸ್ತಿನ್ ಕಾರ್ಯನಿರ್ಯೋಗಿ ಪ್ರಮಾಣಂ ಹರಿಸತ್ಮಮ ಹನುಮಾನ್ ಯತ್ನಮತ್ಸಾಯ ದುಃಖಾಕ್ಷಯ ಕರೋಗು. ಇದನ್ನ 108 ಟೈಮ್ಸ್ 16 ಡೇಸ್ ನೀವು ಮನೇಲಿ ಪಾಠಿಸ್ಬೇಕಾಗುತ್ತೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಜಯ ಆಂಜನೇಯ.